ಸಕ್ಕತ್ತಿ ಸೊಪ್ಪು ಚಟ್ನಿ ಮಾಡೋ ವಿಧಾನ ಹೇಳ್ತೀನಿ. ಸೊ ನಾವು ಯಾವ ಸೊಪ್ಪಾದರೂ ತೊಗೊಬೋದು. ನಾನು ಒಂದು ಕಟ್ಟು ಸಕ್ಕತ್ತಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಈ ಥರ ಎಲೆ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಜಾಸ್ತಿ ನಾವು ದಂಟಾಗಿರೋದು ನಾನು ಬಿಡಿಸ್ಕೊಂಡಿಲ್ಲ ನೋಡಿ. ಮತ್ತು ಒಂದು ಈರುಳ್ಳಿ, ಮತ್ತು ಒಂದು ಬೆಳ್ಳುಳ್ಳಿ, ಒಂದು ಟೊಮಟೊ, ಖಾರಕ್ಕೆ ತಕ್ಕದಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು, ಸ್ವಲ್ಪ ಇದರೊಳಗಡೆ ಬೇಯಿಸಿ ಹಾಕೋದಕ್ಕೆ ನಾನು ಒಂದು 1/4 kg ಅಲಸಂದಿ ತೊಗೊಂಡಿದ್ದೀನಿ. ಇದು ಹಸಿ ಅಲಸಂದಿ. ಸೊ ಈಗ ನಾವು ಫಸ್ಟು ಇವೆಲ್ಲ ಒಂದು ಜೊತೆಯಲ್ಲಿ ಹಾಕೋಣ. ಈ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಆ್ಯಂಡ್ ಉಪ್ಪು ಇವೆಲ್ಲನೂ ಒಂದು ಜೊತೆಯಲ್ಲಿ ಹಾಕ್ಕೊಳ್ಳೋದು. ಸೊ ಇದು ಸಪ್ರೇಟ್ ಮಾಡ್ತಾ ಇರೋದು. ಸೊ ಓಕೆ, ಗ್ಯಾಸ್ ಹಚ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆ ಇಟ್ಟಿದ್ದೀನಿ, ಒಂದು ಸ್ವಲ್ಪ ನೀರು ಇಡ್ತೀನಿ. ನೀರು ಹಾಕಿದ್ಮೇಲೆ ನಾನು ಒಂದೇ ಸಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಡ್ತೀನಿ. ಸರಿ, ಎಲ್ಲ ಹಾಕಿದ್ದೀನಲ್ವ ನೋಡಿ, ನಾನು ಬೆರೆಸಿ ನೋಡಿಸ್ತಿದ್ದೀನಿ. ಈ ಥರ ಹಾಕಿದ್ಮೇಲೆ ಇದನ್ನು ಪ್ಲೇಟ್ ಮುಚ್ಚೋಣ. ಸೊ ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ, ಈಗ ಹಾಕ್ತಾಯಿದ್ದೀನಿ ಉಪ್ಪು. ಪ್ಲೇಟ್ ಮುಚ್ಚೋಣ. ನೋಡಿ, ಇದು ನಾವು ಅಲಸಂದಿನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಅಲಸಂದಿನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಅದರೊಳಗಡೆನೇ ಹಾಕಲ್ಲ, ನಾನು ಬೇರೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಅದು ಬೇಯ್ತಾ ಇದೆ. ನೋಡಿ, ಈ ಕಡೆ ಇರೋದು ನೋಡೋಣ. ನೋಡಿ, ಇದು ಬೇಯ್ತಾ ಇದೆ, ಇನ್ನೂ ಬೇಯಬೇಕು. ಓಕೆ, ಅದ್ರ ಮೇಲೆ ಪ್ಲೇಟ್ ಮುಚ್ಚೋಣ. ನಮಗೂ ಜಾಸ್ತಿ ನೀವು ಬೇಯಿಸೋದಕ್ಕೆ ಹೋಗಬೇಡಿ. ಜಾಸ್ತಿ ಬೇಯಿಸಿದ್ರೆ ಅದರಲ್ಲಿರೋ ಹಸಿರು ಕಲರು ಹೊರಟೋಗುತ್ತೆ. ಯಾವತ್ತೂ ಅಷ್ಟೇ ಹಚ್ಚಿಕ್ಕಿದ್ರೇ ಸೊಪ್ಪಿನ ಸಾಂಬಾರು ಚೆನ್ನಾಗಿರೋದು. ಒಂದು ಸ್ವಲ್ಪ ಏನಾದರೂ ಕೆಂಪು ಕಲರ್ ಬಂದರೆ ಸಾಂಬಾರು ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ನೋಡ್ಕೊಳ್ಳಿ. ಓಕೆ, ಈ ಕಡೆ ನೋಡೋಣ ಬನ್ನಿ, ಇದು ಬೆಂದಿದೆಯೇನೋ ಅಂದ್ಬಿಟ್ಟು. ಸೊ ಇದು ಬೆಂದಿದೆ. ಓಕೆ, ನೋಡಿ, ಇದೆಲ್ಲನೂ ನಾನು ಆಫ್ ಮಾಡಿದೆ. ಎಲ್ಲ ತೊಗೊಂಡೆ. ನಾನು ಮಿಕ್ಸಿಗೆ ಹಾಕಿದೆ. ಸ್ವಲ್ಪ ತರಿಯಾಗಿ ಹಾಕೋಣ, ಫುಲ್ಲು ಚಟ್ನಿ ಮಾಡಿಬಿಡ್ಬಾರ್ದು, ಸ್ವಲ್ಪ ತರಿಯಾಗಿ ಹಾಕೋಣ. ಓಕೆ, ನೋಡಿ, ನಾನು ಇದು ಒಗ್ಗರಣೆಗೆ ಬೇಕಾಗಿರೋದು ಒಂದು ಈರುಳ್ಳಿ ಮತ್ತು ಕರಿಬೇವು. ಓಕೆ, ನೋಡಿ, ಇದರೊಳಗಡೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟ್ಲಿದ ಮೇಲೆ ಈರುಳ್ಳಿ ಹಾಕೋಣ. ಸೊ ನಾನು ಈರುಳ್ಳಿ ಸಹ ಹಾಕಿದ್ದೀನಿ. ಸೊ ಅದು ಸ್ವಲ್ಪ ಕಲರ್ ಬರಲಿ. ಕರಿಬೇವು ಹಾಕೋಣ. ಈಗ ನಾವು ಅರ್ದಿಟ್ಟಿದ್ದ ಸೊಪ್ಪು ಹಾಕೋಣ. ಸೊ ಅದ್ರ ಜೊತೆಯಲ್ಲೇ ಒಂದು ಸ್ವಲ್ಪ ಅದು ಬೆಂದಿರೋ ಥರ ಅನಿಸಿದ್ರೆ ಈಗ ಅದು ಔಟ್ಸೈಡ್ ತೆಗೆದಿಟ್ಟಿರೋ ಅಲಸಂದಿ ಕಾಳು ಹಾಕೋಣ. ಸೊ ಇಷ್ಟೇ ಚಟ್ನಿ ಮಾಡೋ